ಬರಲು ನಡು ಪದವಿ ಕೊಂಡು ಹೋಗಿಯೋ ನಂಬಲಾದರು ಭಕ್ತ ಗಂಗಯ ಸ್ತಂಭವಾದ ಕಾಣುವೆಲ್ಲ ಗಂಬಗಾದಿಯ ಹರಿಯುತ್ತ ತುಪ್ಪಿ ಗೊಮ್ಮನಿ ತೆರಳಿದ ಸತ್ಯವೇ ಹೋಗುತ್ತಾದ್ರೆ ಯಾಕೆ ಹೀಗೆ? ಮೊನ್ನೆ ದಿವಸ ಇದೇ ಮಧುಚಂದ್ರ ನಿನ್ನ ಸೀರೆ ಸೆರಗಿಗೆ ಕೈಯಿಕ್ಕಿ ಎಳೆಯುವಂತ ಕಾಲಕ್ಕೆ ಅದೇ ಸಂದರ್ಭಕ್ಕೆ ನಾನು ಬಂದು ನಿನ್ನ ಮಾನವನ ಪ್ರಾಣವನ್ನು ಕಾಯ್ದವನಿದ್ದೇನೆ. ಗೊತ್ತುಂಟು, ಮರೆತು ಬಿಟ್ಟಿಯದಲ್ಲ. ಆ ಹೊತ್ತಿಗೆ ನೀನಾಡುತ್ತಾ ಮಾತೇನು? ನನಗೆ ನನ್ನವರು ಯಾರು ಇಲ್ಲ, ಒಬ್ಬ ಗಂಡು ಗಂಡನಾಗಿ ಬಂದಿದ್ರೆ ನನ್ನ ಬದುಕಿಗೆ ಬಂಗಾರವಾಗ್ತಾ ಇತ್ತು ಎನ್ನುವ ಹಾಗೆ ಹೇಳಿದಂತ ನೀನು ಹೊರಟು ಹೋಗುವಂತ ಕಾಲಕ್ಕೆ ಆಡುತ್ತಾ ಮಾತೇನು? ಮದುವೆಗೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರ್ತೇನೆ ಎಂಬ ಹಾಗೆ ಹೋಗುವಾಗ ಆಡುತ್ತಾ ಮರೆತು ಬಿಟ್ಟೆಯಾ? ಈಗ ಅದೇ ಮನೋಚಂದ್ರನ ಜೊತೆಯಲ್ಲಿ ಮದುವೆಯಾಗಿ ಬರ್ತಾ ಇದ್ದೀಯಲ್ಲ, ಯಾಕೆ ಮೋಸ? ನಾವು ಮಾಡ್ತಾ ಇದ್ದು ಮೋಸ ಬರ್ತೆ. ಹೌದು, ನಾವು ಮಾಡಿದ್ದು ಮೋಸವೇ. ಯಾಕೆ ಮೋಸ? ಮೋಸ ಮಾಡಿದ್ದು ನನ್ನ ತಪ್ಪಲ್ಲ, ಮೋಸ ಹೋದದ್ದು ನಿನ್ನ ತಪ್ಪಂತ ಹೇಳು. ಹೇಗೆ? ಈ ಎಲ್ಲಿವರೆಗೆ ಈ ಪ್ರಪಂಚದಲ್ಲಿ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ನಮ್ಮ ಹಾಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಅಂದ್ರೆ ಈ ಪುರಾಣವೇ ಆಗಿರಲಿ, ಇತಿಹಾಸವೇ ಆಗಿರಲಿ, ಚರಿತ್ರೆಯೇ ಆಗಿರಲಿ, ಇದು ನಡೆದದಂತ ಹೇಳಿ ಮೋಸದಿಂದಲೇ ಅಂತ ಹೇಳಬೇಕು. ಈ ಕೀಟವನ್ನು ತಿಂದು ಕಪ್ಪೆ, ಕಪ್ಪೆಯನ್ನು ತಿಂದು ಹಾವು, ಹಾವನ್ನು ತಿಂದು ಬದುಕುವಂತ ಗಿಡುಗ, ಆ ಗಿಡುಗನನ್ನೇ ಹಿಡಿಯುವುದಕ್ಕಾಗಿ ಹೊಂಚು ಹಾಕುತ್ತಿರುವಂತ ಬೇಟೆಗಾರರು ನಾವು ಬೀಸಿರುವಂತ ಬಲೆಗೆ ಬಿದ್ದಂತ ನೀನು ನಿಂತಿದ್ದೀಯ. ನಿನ್ನಲ್ಲಿ ನಾನೇನು ಕೇಳಿಲ್ಲ, ನಾನು ಕೇಳಿದ್ದ ನೀನಾಗಿ ಔದಾರ್ಯದಿಂದ ಮದುವೆ ಆಗ್ತೇನೆ ಅಂತ ಹೇಳಿದಾಗ ಆದಿತ್ಯ ಎಂದಾಗಿ ಒಪ್ಪಿಕೊಂಡು ಬಿಟ್ರೆ ಮತ್ತಿನ್ನೇನು ಅಲ್ಲ. ಅದ ಪ್ರೀತಿ ಎಂದಾಗಿ ಆಡಿಕೊಳ್ತಾ ಇದೆಯಲ್ಲ. ಪ್ರೀತಿ ಅಂತ ಹೇಳಿದ್ರೆ ಏನಂತ ತಿಳ್ಕೊಂಡಿದ್ದೀಯ? ಈ ಪ್ರೀತಿ ಅಂತ ಹೇಳಿದ್ರೆ ಒಬ್ಬನ ರೂಪಕ್ಕೆ, ಮತ್ತೊಬ್ಬನ ಶೌರ್ಯಕ್ಕೆ, ಇನ್ನೊಬ್ಬನ ಹಣಕ್ಕೆ ಪ್ರೀತಿ ಹುಟ್ಟಿಕೊಳ್ಳುವುದಿಲ್ಲ. ಅಮೂರ್ತ ರೂಪವಾದ ಪ್ರೀತಿ ಅಂತ ಹೇಳಿದ್ರೆ ಎದೆಯ ಗೌರವದ ಬಳಿಗೆ ಹುಟ್ಟಿ ಭಾವನೆಗಳಿಗೆ ಮೂರ್ತ ಸ್ವರೂಪವನ್ನು ಹೆಣ್ಣಾದವಳು ಕೊಟ್ಟ ಮುಗಿದು ಹೋಯ್ತು. ಅವ ಎಂತವರೇ ಆದ್ರೂ ಬಿಡುವ ಪ್ರಶ್ನೆ ಇಲ್ಲ. ಅಂದ್ರೆ ನನ್ನ ಸರ್ವ ಸಮಾಧಾನ ಚಂದ್ರನಿದ್ದಾರೆ. ನಾವೀರುವರು ಈಗಾಗಲೇ ಮದುವೆ ಆಗಿದ್ದೇವೆ. ನಿನಗೂ ನನಗೆ ಯಾವ ಸಂಬಂಧ? ತಪ್ಪು ಮಾಡಿಬಿಟ್ಟೆನಪ್ಪ, ನಾನು ತಪ್ಪು ಮಾಡಿಬಿಟ್ಟೆ. ಆವತ್ತು ನೀವೇ ಹೇಳ್ತೀರಿ ಮಗನೇ ಈ ಮದುವೆ ಬೇಡ, ಆ ಹುಡುಗಿ ಯಾರು ಅಂತ ನಮಗೆ ಗೊತ್ತಿಲ್ಲ ಎಂದು. ಆದ್ರೆ ನಾನೇ ಹಠವನ್ನು ಮುಂದುವರಿಸಿ ಈ ಮದುವೆ ನಡೆಯಲೇಬೇಕು ಎನ್ನುವ ಹಾಗೆ ಕೇಳಿಕೊಂಡವರಾಗಿದ್ದೇನೆ. ನನ್ನ ಮದುವೆಯ ವಿಷಯದಲ್ಲಿ ನಾನಿವತ್ತು ಸೋತು ಬಿಟ್ಟೆನಪ್ಪ. ಮದುವೆ ಮಾತು ಕೊಟ್ಟು ಮೋಸ ಮಾಡಿರುವಂತ ಪಾಪಿ ನೀನು. ಅರೆ ಕ್ಷಣ ನನ್ನ ಕಣ್ಣ ಮುಂಭಾಗದಲ್ಲಿ ಇರಬೇಡ. ಮಗನೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಯಪ್ಪ. ನಾಡಿನ ಜನಗಳು ನೀವು, ನಿಮ್ಮ ಹಿರಿಯ ಮಗ ನಾನು. ನಿಮ್ಮ ಕೀರ್ತಿಯನ್ನ ಬಾನತ್ತರಕ್ಕೆ ಕೊಂಡೊಯ್ಯಬೇಕಾದಂತ ನಾನೇ ಎಂದು ನೂರಾರು ಮಂದಿಗಳ ಮಧ್ಯದಲ್ಲಿ ನಿಮ್ಮ ಮಾನವನ್ನ ಕಳೆದುಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಯಪ್ಪ. ಇಲ್ಲ ಮಗನೇ, ಅದರ ಕುರಿತಾಗಿ ಯೋಚನೆ ಮಾಡಬೇಡ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಬದುಕನ್ನು ಹೀಗೆ ಸಾಗಬೇಕು ಎಂಬುದಾಗಿ ಬರೆದಂತಹ ಬ್ರಹ್ಮನನ್ನು ಅದಕ್ಕಾಗಿ ವಿಧಿ ಎಂಬುದಾಗಿ ಕರೆದಿರಬೇಕೆಂದು ದೇವರ ಸಂಕಲ್ಪವನ್ನು ಮೀರುವಂತೆ ಜಗತ್ತಿನಲ್ಲಿ ಯಾರಿಂದ ಸಾಧ್ಯ ಉಂಟು ಮಗನೇ? ಇಲ್ಲಪ್ಪ. ಆದದೆಲ್ಲ ಒಂದು ಕೆಟ್ಟ ಕನಸು ಅಂತ ಭಾವಿಸಿಕೊಂಡು ಸರಿ, ಮೊದಲು ಮನಸ್ಸಿನಿಂದ ಮಾಲಿನ್ಯ ವಿಚಾರವನ್ನು ತೆಗೆದು ಬಿಡು ಮಗನೇ. ಆಯ್ತಪ್ಪ. ಅವಳಿಗಿಂತಲೂ ಸಹ ಹೆಚ್ಚಿನ ರೂಪ ಇರುವಂತ ಹೆಣ್ಣನ್ನು ನಾನು ತಂದು ನಿನಗೆ ಮದುವೆ. ಬೇಡಪ್ಪ, ಬೇಡ. ಒಂದು ಮದುವೆಯ ವಿಷಯದಲ್ಲೇ ನನ್ನ ಬದುಕಿನ ನರಕ ಸದೃಶವಾಗಿದೆ. ಮತ್ತೆ ಮತ್ತೆ ನರಕ ಸದೃಶವಾದ ಬದುಕನ್ನು ಕಾಣುವುದಕ್ಕೆ ಏನಿಲ್ಲಪ್ಪ. ಈ ನೋವು, ಈ ಅವಮಾನ, ಇದನ್ನೆಲ್ಲ ನನಗೆ ಮರೆಯುವುದೇ ಬಹಳ ಕಷ್ಟವಾಗಿ ಹೋಗಿದೆ. ಸ್ವಲ್ಪ ದಿವಸ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿಯಪ್ಪ.